ಅದ್ಯಾಕೋ ಭ್ರಷ್ಟ ತಿಮಿಂಗಿಲಗಳ ಗ್ರಹಚಾರವೇ ನೆಟ್ಟಿಗಿಲ್ಲ ಅನ್ಸುತ್ತೆ. ಲೂಟಿಕೋರರ ವಿರುದ್ಧ ವಕ್ರ ದೃಷ್ಟಿ ಹಾಕಿರೋ ಲೋಕಾಯುಕ್ತ ಒಬ್ಬರಾದ ಮೇಲೆ ಒಬ್ಬರಂತೆ ಭ್ರಷ್ಟರ ಬೇಟೆಗೆ ಇಳಿದುಬಿಟ್ಟಿದೆ. ಇಂದು ಕೂಡ ಸರ್ಕಾರಿ ಅಧಿಕಾರಿಗಳ ಮನೆ ಬಾಗಿಲಿಗೆ ಬಂದ ಲೋಕ ಆಫೀಸರ್ಸ್ ಚುಮು ಚಳಿಯಲ್ಲೂ ಬೆವರಿಳಿಸಿದ್ದಾರೆ. ಚುಮು ಚಳಿಯಲ್ಲೂ ಭ್ರಷ್ಟರಿಗೆ ಬೆವರಿಳಿಸಿದ ಲೋಕಾಯುಕ್ತ ರೇಡ್ಗೆ ಬೆಚ್ಚಿ ಬಿದ್ದ ಸರ್ಕಾರಿ ಲೂಟಿಕೋರರು. ಆಸ್ತಿ ಪಾಸ್ತಿ ಬಂಗಲೆ ಫಾರ್ಮ್ ಹೌಸ್ ನೋಡಿ ಲೋಕವೇ ಶಾಕ್. ಲೋಕಾಯುಕ್ತ ಅಧಿಕಾರಿಗಳು ಇಂದು ಬೆಂಗಳೂರಿನ ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲನ್ನ ತಟ್ಟಿದ್ದಾರೆ. ಇನ್ನು ಆ ಮನೆಗಳನ್ನ ನೋಡಿದ ಲೋಕಾಯುಕ್ತ ಅಧಿಕಾರಿಗಳಿಗೆ ಇದು ಮನೆಯೋ 5 ಸ್ಟಾರ್ ಹೋಟೆಲ್ಲೋ ಅಂತ ಅರೆಕ್ಷಣ ಕನ್ಫ್ಯೂಸ್ ಆಗಿದ್ರು. ಬಂಗಲೆ ತರ ಕಟ್ಟಿರೋ ಈ ಆಸಾಮಿಯ ಹೆಸರು ವೆಂಕಟೇಶ್. ಆ ಪರಮಾತ್ಮ ವೆಂಕಟೇಶ್ವರನ ಹತ್ತಿರವೂ ಇಷ್ಟೊಂದು ಆಸ್ತಿ ಇದೆಯಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಈತನ ಬಳಿ ಮಾತ್ರ ಮುಂದಿನ 3 ತಲೆಮಾರಿಗಾಗುವಷ್ಟು ಆಸ್ತಿಯನ್ನು ಈಗಲೇ ಮಾಡಿದ್ದಾನೆ. ದಾಸರಹಳ್ಳಿ ಬಿಬಿಎಂಪಿಯಲ್ಲಿ ರೆವಿನ್ಯೂ ಅಧಿಕಾರಿಯಾಗಿರುವ ಈತ ಬಿಬಿಎಂಪಿಗೆ ಆದಾಯ ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಈತ ತನ್ನ ಜೇಬಿಗೆ ಮಾತ್ರ ತುಂಬಾ ಚೆನ್ನಾಗಿ ರೆವಿನ್ಯೂ ಮಾಡಿಕೊಂಡಿರೋದಂತೂ ಸತ್ಯ. ಬೆಂಗಳೂರಿನ ತಲಗಟ್ಪುರದಲ್ಲಿ ಬೃಹತ್ ಗಾತ್ರದ ಬಂಗಲೆ ಕಟ್ಟಿರುವ ಈ ಆಸಾಮಿ ಇಷ್ಟೇ ಸಾಲದು ಅಂತ ನಂಜನಗೂಡಲ್ಲಿಯೂ ಸಹ ಒಂದು ದೊಡ್ಡ ಗೂಡು ಇರಲಿ ಅಂತ ಫಾರ್ಮ್ ಹೌಸ್ ಒಂದನ್ನು ಕಟ್ಟಿಕೊಂಡು ಆರಾಮಾಗಿ ಜನರ ಹಣದಲ್ಲಿ ಬಿಂದಾಸ್ ಜೀವನ ಮಾಡ್ತಿದ್ದಾನೆ. ಇನ್ನು ಈತನ ಮನೆಯಲ್ಲಿ ಕೆಲ ಚಿನ್ನಾಭರಣ, ಹಣ, ಕಾರು, ಆಸ್ತಿ ಪಾಸ್ತಿ ಹೀಗೆ ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಪತ್ತೆಯಾಗಿವೆ. ಇನ್ನು ಇನ್ನೋರ್ವ ಬಿಡಿಎ ಅಧಿಕಾರಿಯಾಗಿರುವ ಓಂ ಪ್ರಕಾಶ್ ಎಂಬಾತನ ಮನೆಯಲ್ಲಿಯೂ ಸಹ ಲೋಕಾಯುಕ್ತ ದಾಳಿ ನಡೆಸಿದೆ. ಕೊಡಿಗೆಹಳ್ಳಿ ಬಳಿ ಬಂಗಲೆ ಕಟ್ಟಿರುವ ಈ ಪುಣ್ಯಾತ್ಮ ಐಷಾರಾಮಿ ಕಾರುಗಳನ್ನು ಸಹ ಹೊಂದಿದ್ದಾನೆ. ಈತನ ಮನೆಗೆ 4 ಕಾರಿನಲ್ಲಿ ಬಂದ ಬರೋಬ್ಬರಿ 14 ಜನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸೇರಿದಂತೆ ಈ ಓಂ ಪ್ರಕಾಶ್ಗೆ ಸೇರಿದ ಆಸ್ತಿ ಪಾಸ್ತಿ ದಾಖಲಾತಿಗಳನ್ನು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಪರಿಶೀಲನೆ ನಡೆಸಿದ್ರು. ಇನ್ನು ಬಿಡಿಎಯಲ್ಲಿನ ಈತನ ಕಚೇರಿಯ ಮೇಲೆಯೂ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಅಲ್ಲಿಯೂ ಸಹ ಈತನಿಗೆ ಸಂಬಂಧಿಸಿದ ಕೆಲವೊಂದು ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಲ್ಲಿಯೂ ಸಹ ಅನೇಕ ದಾಖಲೆಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿದ್ದು ಎಲ್ಲವನ್ನೂ ಲೋಕಾಯುಕ್ತ ಪೊಲೀಸರು ತಾಳೆ ಹಾಕ್ತಿದ್ದಾರೆ. ಬೆಂಗಳೂರು ಸೇರಿ 5 ಕಡೆ ಲೋಕ ರೇಡ್. ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗದಲ್ಲೂ ದಾಳಿ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗ ಸೇರಿ 5 ಕಡೆಗಳಲ್ಲಿ ಲೋಕಾಯುಕ್ತ ಆಫೀಸರ್ಸ್ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಟಿಎಚ್ಒ ಡಾಕ್ಟರ್ ವೆಂಕಟೇಶ್ ಮನೆ, ಕ್ಲಿನಿಕ್ ಮೇಲೆ ರೇಡ್ ನಡೆಸಿದ್ದು ಕಡತ ಪರಿಶೀಲನೆ ಮಾಡಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿಯೂ ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಎಇ ಆಂಜನೇಯ ಮೂರ್ತಿ ಮನೆ ಮೇಲೆ ಲೋಕ ದಾಳಿ ನಡೆಸಿದೆ. ಬೆಂಗಳೂರು, ಯಲಹಂಕ, ನ್ಯೂ ಟೌನ್, ತುಮಕೂರು, ಗೌರಿಬಿದನೂರು ಮನೆ, ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಹಾಸನದಲ್ಲೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯಣ್ಣ ಆರ್ ಮನೆ ಮೇಲೆ ರೇಡ್ ನಡೆಸಲಾಗಿದೆ. ಹಾಸನ ನಗರದ ಕೆಎಚ್ಬಿ ಕಾಲೇಜ್ ಹಾಗೂ ಜಯನಗರದಲ್ಲಿರುವ ನಿವಾಸಗಳ ಮೇಲೆ ದಾಳಿ ಮಾಡಿ ಮಹತ್ವದ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಅದೇನೇ ಇದ್ರೂ ಸಹ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದ್ರೆ ಈಗಿನ ಕಾಲದಲ್ಲಿ ಸರ್ಕಾರಿ ಕೆಲಸದಲ್ಲಿರುವವರು ದೇವರಿಗಿಂತ ದೊಡ್ಡವರಾಗಿದ್ದು ಕೆಲಸ ಮಾಡುವುದಕ್ಕಿಂತ ಅಕ್ರಮವಾಗಿ ಹಣ ಮಾಡುವುದೇ ಇಲ್ಲಿ ಅವರು ವೃತ್ತಿಯನ್ನಾಗಿ ಮಾಡಿಕೊಂಡಿರೋದಂತೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.